ಮೈಸೂರು ದಸರಾ ಹಬ್ಬದ ಮಾದರಿಯಲ್ಲೇ ವೈಭವಯುತವಾಗಿ ಚಿಕ್ಕಮಗಳೂರಿನ ಬೀಕನಹಳ್ಳಿ ಗ್ರಾಮದಲ್ಲಿ ದಸರಾ ಉತ್ಸವವು ಸಂಭ್ರಮ ಸಡಗರದ ಜೊತೆಗೆ ಅದ್ದೂರಿಯಾಗಿ ಜರುಗಿತು. ಅವರು ಅದು ಬರ್ತಾ ಇರಂತಪ್ಪ, ಫೋನ್ ಮಾಡಿ ಬರ್ತಾ ಏನಂದ್ರಪ್ಪ. ಇಷ್ಟೊತ್ತಿಗೆ ಹೊರಡೆ ಟೈಮಿಗೆ ಇನ್ನೂ ಬಂದಿರೋಲ್ಲ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ದೇವಾಲಯಕ್ಕೆ ಆಗಮಿಸಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಮಾತನಾಡಿದ ಅವರು, ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದಿಂದ ಈ ನಾಡು ಸಮೃದ್ಧಿಯಾಗಲಿ ಹಾಗೂ ಉತ್ತಮ ಮಳೆ ಬೆಳೆ ಹಾಗೂ ಎಲ್ಲರ ಬಾಳಲಿ ಸುಖ ಸಂತೋಷವನ್ನು ನೀಡುತ್ತಾಯಿ ಎಂದು ಪ್ರಾರ್ಥಿಸಿ ಮಾತನಾಡಿದರು. ನಡೀತಾ ಇದೆ. ಬಹುಶಃ ನಮಗೆ ಭಾಳ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ, ಇಡೀ ಕರ್ನಾಟಕ ನಾಡಿನಲ್ಲಿ ಮೈಸೂರು ಚಾಮುಂಡೇಶ್ವರಿಯ ದಸರಾ ಎಷ್ಟು ಹೆಸರುವಾಸಿನೋ ಅದೇ ರೀತಿ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಬೀಕನಹಳ್ಳಿ ಗ್ರಾಮದಲ್ಲಿ ನಡೆಯುವ ಈ ಚಾಮುಂಡೇಶ್ವರಿ ದಸರಾನೂ ಸಹ ಅಷ್ಟೇ ವಿಶೇಷವಾಗಿ ವಿಜೃಂಭಣೆಯಿಂದ ತಾಯಿ ನಡೆಸ್ತಾಳೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಬೀಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಜ್ಜಿ ಊರಾದ ಇಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೂ ಬಹುಶಃ ಇದು ಸುಮಾರು 74ನೇ ವರ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರಾದ ಮಂಜೇಗೌಡ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮಸ್ಥರೆಲ್ಲ ಸೇರಿ ಮೈಸೂರು ದಸರಾ ಹಬ್ಬದ ಮಾದರಿಯಲ್ಲೇ ವೈಭವಯುತವಾಗಿ ನಮ್ಮ ಬೀಕನಹಳ್ಳಿಯಲ್ಲಿ ದಸರಾ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ ಎಂದರು. ಈ ವರ್ಷ 74ನೇ ದಸರಾ ಕಾರ್ಯಕ್ರಮ ಈ ಸೆಪ್ಟೆಂಬರ್ 27ನೇ ತಾರೀಕು ಪ್ರಾರಂಭ ಆಗಿ 28ನೇ ತಾರೀಕು ನಾವು ಸೋಮವಾರ ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣದ ಮುಖಾಂತರವಾಗಿ ಅವತ್ತಿನಿಂದ ಹೋಮ ಮತ್ತು ಅವರಿಗೆ ಎಲ್ಲರೂ ಬಂದಂಥ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಒಂದು ವಿಶೇಷ ಅಂತಂದರೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ವಿಶ್ವವಿಖ್ಯಾತ ಪಡೆದಿರ್ತಕ್ಕಂಥ ಮೈಸೂರು ದಸರಾ ಹೆಸರು ಈಶ್ವರಪ್ಪ ಅಂತ ಬೀಕನಹಳ್ಳಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನವರಾತ್ರಿ 9 ದಿವಸ ನಡೆಯತಕ್ಕಂಥ ಇವತ್ತು ವಿಜಯದಶಮಿ ಅಂಬು ಹೊಡೆಯುವುದು, ನಾಳೆ ದೇವಿ ಮಾತೆ ಅಥವಾ ಶಕ್ತಿ ವಿಲಾಸ ಎಂಬ ನಾಟಕ ಇದೆ 3ನೇ ತಾರೀಕು. ಇವತ್ತು ವಿಜಯದಶಮಿ ಅಂಬು ಹೊಡೆಯುವ ಈ ವರ್ಷ 74ನೇ ವರ್ಷದಲ್ಲಿ ದಸರಾ ಮಾಡ್ತಾ ಇದ್ದೀವಿ ನಮ್ಮ ಇದರಿಂದ. ಜೊತೆ ನಮ್ಮ ಸುತ್ತಮುತ್ತ ಈಗ ಈ ಸುತ್ತಮುತ್ತ ಇರೋ ಏರಿಯಾಗೆಲ್ಲ ಇದು ಗ್ರಾಮ ದೇವತೆ ತುಂಬ ಪವರ್ಫುಲ್ ಆಗಿರ್ತದೆ ಇಲ್ಲಿದ್ದು. ಆಮೇಲೆ ಈಗ 74 ದಿನ ಏನು ನಡೆಸ್ಕೊಂಡು ಬರ್ತಿದ್ದೇವೆ ಅಂದರೆ ಈಗ ಪಕ್ಕದಲ್ಲಿ ಹಂಪಾಪುರ ಮತ್ತು ಬೀಕನಹಳ್ಳಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವಿಲ್ಲಿ ಒಗ್ಗಟ್ಟಿನ ಇವಾಗ ನನಗೆ 35 ಇಯರ್ಸು ಇದ್ದು 74ನೇ ವರ್ಷದ ದಸರಾ ಮಹೋತ್ಸವ. ಆ್ಯಕ್ಚುಲಿ ನಾವಿರೋದು ಮೈಸೂರಲ್ಲಿ, ಆದರೆ ನಾವು ನಮ್ಮ ತವ್ರ ಮನೆಯಿಂದ ನಾವು ಇಲ್ಲೇ ಬರ್ತೀವಿ ಮೈಸೂರಿಗೆ ಪ್ರತಿ ವರ್ಷವೂ. 74 ವರ್ಷದ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಪ್ರತಿ ವರ್ಷ ಆನೆಗಳು ಬರ್ತಿದ್ವಿ, ಈ ವರ್ಷ ಇಲ್ಲ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ದಸರಾ. ಕಾಂತರಾಜ್ ಅಂತ ನಮ್ಮದು, ನಮ್ಮ ತಂದೆ ಕಾಲದಿಂದ ನಾವು ಗೌಡ್ರ ಲೆಕ್ಕ 40 ವರ್ಷ ನಮ್ಮ ತಂದೆ ಮಾಡಿದ್ರು. ನಾನು ಈಗ 21ನೇ ವರ್ಷ. ಒಂದು ವಂಶ ಪರಂಪರೆ ಇದು ನೆಕ್ಸ್ಟ್. ಏನು ನಂಬುಡಿದು ಅಂದರೆ ಚಾಮುಂಡಿ ಇದು ತುಂಬ ಕಾಲದಿಂದ ಇದೇ ಥರ ನಡ್ಕೊಂಬರ್ತಾ ಇದೆ. ನಾಳೆ ದೇವಮಾತೆ ನಾಟಕ ಇದೆ. ಈ ಪಾರಾಯಣ ಯಾಕೆ ನಡೆಯುತ್ತೆ ಅಂದರೆ ಇಲ್ಲಿ ಒಂದು ಸಣ್ಣ ಗಲಾಟೆ ನಡೆಯಲ್ಲ, ತುಂಬ ಜನ ಸೇರ್ತಾರೆ. ಸಣ್ಣ ಗಲಾಟೆ ನಡೆಯಲ್ಲ. ಇವತ್ತು ಅಂಬುಡಿಯೋದಕ್ಕೆ ಹೋಗ್ತಾರಿಲ್ಲ 7 ಗಂಟೆ ನಂತರ.